ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಸಕ್ಯುಲೆಂಟ್ಸ್ ಪ್ರೊಪಗೇಟ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಪಾಟಿಂಗ್ ಮಿಕ್ಸ್ಗೆ ಬೇಕಾದಂತಹ ಮಣ್ಣು ಮರಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸಕ್ಯುಲೆಂಟಿನ ಕಟ್ಟಿಂಗ್ಸ್ ಅಥವಾ ಎಲೆಗಳನ್ನ ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಈಗ ಹೋಗ್ತಾ ಎಕ್ಸ್ಟ್ರಾ ಏನಾದ್ರು ಕಂಡ್ರೆ ತಗೊಳ್ಳುವ. ಈಗ ಇದಿಷ್ಟು ನನ್ನ ಹತ್ರ ಇರುವ ಸಕ್ಯುಲೆಂಟ್ ಕಲೆಕ್ಷನ್ಗಳು. ನೋಡಿ, ಇದು ಒಂದು ಕ್ಯಾಕ್ಟಸ್. ಇದನ್ನ ಹುಷಾರಾಗಿ ತಕೊಳ್ಬೇಕು, ಇಲ್ಲಾಂದ್ರೆ ಕೈಗೆ ಮುಳ್ಳು ಹಿಡಿತದೆ. ಇದು ನೋಡಿ, ಇದು ಒಂದು ಕ್ಯಾಕ್ಟಸ್. ಇದು ಒಂದು ಕ್ಯಾಕ್ಟಸ್. ಇದೆಲ್ಲ ಸಕ್ಯುಲೆಂಟ್ಸ್. ಸಕ್ಯುಲೆಂಟ್ ನ ಎಲೆಗಳನ್ನ ಈ ರೀತಿ ತೆಗೆದು ಮಣ್ಣಲ್ಲಿಟ್ರೆ ಅದು ಕೂಡ ಹೊಸ ಗಿಡ ಆಗಿ ಹುಟ್ಟುತ್ತದೆ. ಇದು ಬೇರು ಬಂದಿದೆ, ಬಟ್ ಯೂಸ್ ಇಲ್ಲ, ಎಲೆ ಕೊಳ್ತು ಹೋಗಿದೆ. ಅದಕ್ಕೋಸ್ಕರ ಇದನ್ನ ತೆಗಿತಾ ಇದ್ದೇನೆ. ಇಷ್ಟು ಸಕ್ಯುಲೆಂಟ್ಸ್ ಇದೆ. ಇದರಿಂದ ಹಳೆ ಎಲೆಗಳನ್ನ ತೆಗಿತಾ ಇದ್ದೇನೆ. ಇದರಿಂದ ಹೊಸ ಗಿಡ ಮಾಡ್ಬೋದು ನಾವು. ಇದಕ್ಕೆ ನೀರು ಜಾಸ್ತಿ ಬೇಕಾಗುದಿಲ್ಲ. ಈ ಎಲೆಗಳಲ್ಲೇ ನೀರನ್ನ ಸ್ಟೋರ್ ಮಾಡಿಟ್ಕೊಳ್ತದೆ. ಹಾಗೆ ಬಿಸಿಲು ಬೇಕು. ಅರ್ಧ ಹೊತ್ತು ಬಿಸಿಲಿದ್ರೆ ಅರ್ಧ ಹೊತ್ತು ನೆರಳು ಬೇಕು. ಅಂದ್ರೆ ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳು. ಆಮೇಲೆ ನಾನು ಈ ಸಕ್ಯುಲೆಂಟ್ಸ್ ನ ಇಲ್ಲಿ ಯಾಕೆ ಇಟ್ಟಿದ್ದೇನೆ ಅಂದ್ರೆ, ಆಚೆ ಕಡೆ ಹೊರಗಡೆ ಇಟ್ರೆ ಮಳೆಯಲ್ಲಿ ನೀರು ಜಾಸ್ತಿ ಆಗಿ ಕೊಳ್ತು ಹೋಗ್ತದೆ. ಇಲ್ಲಿ ಆದ್ರೆ ಮಳೆ ಬೀಳುದಿಲ್ಲ. ಮಳೆ ನೀರು ಸ್ವಲ್ಪ ಈಚೆ ಹನಿ ಬರ್ತದಲ್ಲ, ಅದೇ ಸಾಕಾಗ್ತದೆ. ಇಲ್ಲ ಸಾಕಾಗ್ಲಿಲ್ಲ ಅಂದ್ರೆ ನಾವು ನೀರ್ ಹಾಕೊಳ್ಬಹುದು. ಈಗ ನೀವು ನೋಡಿರ್ಬೋದು, ಇಲ್ಲಿ ಮಣ್ಣೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಸೊ ಇದಕ್ಕೆ ಇವತ್ತು ಅಥವಾ ನಾಳೆಯಲ್ಲಿ ನೀರ್ ಹಾಕ್ಬೇಕು. ನೋಡಿ, ಇದು ಒಂದು ಆರ್ಕಿಡ್ ಪ್ಲಾಂಟ್ ಇದೆ, ಒಂದೇ ಇರೋದು. ಇದು ಮೊನ್ನೆ ಅಷ್ಟೇ ನನ್ನ ಒಬ್ರು ಗಾರ್ಡನ್ ಫ್ರೆಂಡ್ ನಂಗೆ ಕೊಟ್ಟಿರೋದು ಆರ್ಕಿಡ್ ಪ್ಲಾಂಟ್. ಇದನ್ನೆಲ್ಲ ರೀಪಾಟ್ ಮಾಡ್ಬೇಕು. ಫಸ್ಟ್ ನಾನು ಪ್ರೊಪಗೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ರೀಪಾಟ್ ಮಾಡುವ ಅಂತ. ಯಾಕಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ನಾವು ರೀಪಾಟ್ ಮಾಡಿದಾಗ ಗಿಡ ಕೊಳ್ತು ಹೋಗ್ತದೆ, ಬದುಕುದಿಲ್ಲ. ನಾವು ಪ್ರೊಪಗೇಟ್ ಮಾಡಿ ಇಟ್ಕೊಂಡ್ರೆ ಸೇಫ್ ಆಗಿರ್ತದೆ. ಇದು ಸತ್ತು ಹೋದ್ರು ನಮ್ಮ ಹತ್ರ ಎಕ್ಸ್ಟ್ರಾ ಪ್ಲಾಂಟ್ ಇರ್ತದೆ. ಮತ್ತೆ ಇನ್ನೊಂದೆಂತ ಅಂದ್ರೆ, ಈ ಸಕ್ಯುಲೆಂಟ್ಗೆ ಪಾಟ್ ಸೆಲೆಕ್ಷನ್ ತುಂಬಾ ಮುಖ್ಯ. ಈ ರೀತಿ 5-4 ಇಂಚು ಅಷ್ಟು ಅಳತೆಯ ಪಾಟ್ ಸಾಕಾಗ್ತದೆ. ನೋಡಿ, ಇದು ಒಂದು ತೆಂಗಿನ ಚಿಪ್ಪಲ್ಲಿ ನೆಟ್ಟಿರೋದು. ಈ ರೀತಿ ಅಗಾಲವಾದ ಪಾಟ್ ಅಥವಾ ಒಂದು ಕಂಟೈನರ್ ಇದ್ರೆ ನಾವು ಈ ತರ ಪ್ಲಾಂಟರ್ ಮಾಡ್ಕೊಳ್ಬಹುದು. ಇದರಲ್ಲಿ ಬೇರೆ ಬೇರೆ ರೀತಿಯ ಸಕ್ಯುಲೆಂಟ್ಸ್ ಅನ್ನ ಹಾಕ್ಬಹುದು, ಅವಾಗ ಚೆನ್ನಾಗಿ ಬೆಳೀತದೆ. ಇದು ಒಂದು ಸಕ್ಯುಲೆಂಟ್. ಇದಕ್ಕೆ ಸ್ಟಿಂಗ್ ಆಫ್ ಬನಾನಾ ಅಂತ ಹೇಳ್ತೇವೆ. ಹಾಗೆ ಈ ಎಲ್ಲಾ ಸಕ್ಯುಲೆಂಟ್ಸ್ ಕೂಡ ಒಂದೊಂದು ಐಡಿ ಇದೆ. ಎಲ್ಲದ್ರದ್ದು ನನಗೆ ಹೆಸರು ಗೊತ್ತಿಲ್ಲ. ಆಮೇಲೆ ಈ ಸಕ್ಯುಲೆಂಟ್ ನೋಡಿ, ಇದ್ರಲ್ಲಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಚಿಗುರು ಬಂದಿದೆ ಅಲ್ವಾ. ಈ ಒಂದು ಪುಟಾಣಿ ಗಿಡದಿಂದ ನಾವು ಇನ್ನ ಒಂದು ಇಷ್ಟು ದೊಡ್ಡ ಗಿಡನೇ ಮಾಡ್ಬೋದು. ಅಂದ್ರೆ ಈ ಒಂದು ಗಿಡದಲ್ಲಿ ಎಷ್ಟು ಎಲೆಗಳು ಬರ್ತದೋ ಅಷ್ಟು ಗಿಡ ಮಾಡ್ತಾ ಹೋಗ್ಬೋದು. ಇದು ಈಗ ನೋಡಿ, ಇಲ್ಲೆಲ್ಲ ಬಿದ್ದು ಹುಟ್ಟಿಕೊಂಡಿದೆ. ಹಾಗೆ ಇಲ್ಲಿ ಕೆಳಗಡೆ ಎಲ್ಲಾದ್ರೂ ಈ ಎಲೆಗಳು ಬಿದ್ರೆ ಅದರಿಂದ ಕೂಡ ಗಿಡ ಹುಟ್ಟುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಸಣ್ಣ ಗಿಡಗಳಿದೆ. ಇದೆಲ್ಲ ಹೊಸ ಗಿಡ ಆಗ್ತಾ ಇದೆ. ಇದು ತುಂಬಾ ಚಂದ, ನಂಗೆ ಇದಿಷ್ಟ. ಇದನ್ನ ಪ್ರೊಪಗೇಟ್ ಮಾಡಿ ಇಟ್ಟಿದ್ದೇನೆ. ಇದನ್ನ ಈಗ ನಾವು ಬೇರೆ ಒಂದು ಪ್ಲಾಂಟರ್ಗೆ ಹಾಕ್ಬೇಕು. ಇದರಲ್ಲಿ ನೋಡಿ, ರೂಟ್ಸ್ ಎಲ್ಲ ಈ ರೀತಿ ಬಂದಿದೆ. ಈ ಸಕ್ಯುಲೆಂಟ್ಸ್ಗೆ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತಿನ ಬಿಸಿಲು ಬಿದ್ರೆ ತುಂಬಾ ಚೆನ್ನಾಗಿ ಬೆಳೀತದೆ. ಮಧ್ಯಾಹ್ನದ ಕಡು ಬಿಸಿಲಿಗಿಂತ ಬೆಳಿಗ್ಗೆ ಅಥವಾ ಸಂಜೆ ಎಳೆ ಬಿಸಿಲು ಅಂತ ಹೇಳ್ತೇವಲ್ಲ, ಆ ಬಿಸಿಲು ಬಿದ್ರೆ ತುಂಬಾ ಚೆನ್ನಾಗಿ. ಇದು ನೋಡಿ, ಇದು ಸೂಪರ್ ಆಗಿದೆ ಈ ಸಕ್ಯುಲೆಂಟ್. ಇದನ್ನ ಕೂಡ ನಾನು ಇದೇ ಪಾಟ್ ಅಲ್ಲಿ ಪ್ರೊಪಗೇಟ್ ಮಾಡಿದ್ದೇನೆ.
ಇಂಚ್ ಅಂತ ಅನಿಸ್ತದೆ. ಇಲ್ಲಾಂದ್ರೆ ಈ ರೀತಿಯ ಸಿರಾಮಿಕ್ ಪಾಟ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಮೆಡಿಸಿನ್ ಇದು ಬಾಟಲ್. ನಾನು ಇದು ನೋಡಿ, ಇದು ಬಾಟಲ್ ನಾನು ಕಟ್ ಮಾಡಿ ಈ ರೀತಿ ಹಾಕಿದ್ದೇನೆ. ಇದೆಲ್ಲ ಹೊಡಿತಾ ಬಂದಿದೆ. ಇದನ್ನ ನಾನು ರಿಪೋರ್ಟ್ ಮಾಡ್ತೇನೆ ನಾಳೆ ಅಥವಾ ನಾಡಿದ್ರಲ್ಲಿ. ಇದು ನಾನು 1.5 ತಿಂಗಳ ಹಿಂದೆ ಹಾಕಿಟ್ಟ ಎಲೆಗಳು. ಈ ಎಲೆಗಳೆಲ್ಲ ಈಗ ಹೊಸ ಗಿಡ ಆಗಿದೆ ನೋಡಿ. ಇದು ಸದ್ಯ ಯಾವಾಗ್ಲೂ ಹಾಕಿದ್ದು. ಇಲ್ಲಿ ನೋಡಿ, ಈ ಸಕ್ಯುಲೆಂಟ್, ಇದು ಅಲ್ಲಿ ಒಂದು ದೊಡ್ಡ ಹೂ ತರ ಇತ್ತಲ್ಲ, ಅದೇ ಸಕ್ಯುಲೆಂಟ್ ಅನ್ನ ಪ್ರೊಪಗೇಟ್ ಮಾಡಿ ಇಟ್ಟದ್ದು. ಈ ಎಲೆಯದ್ದು ನೋಡಿ, ಇದರಲ್ಲಿ ಸಣ್ಣ ಗಿಡ ಬರ್ಲಿಕ್ಕೆ ಶುರುವಾಗಿದೆ. ಕಾಣಿಸ್ತಿದ್ಯಾ? ಒಂದಿದೆ, ಇನ್ನೊಂದಿದೆ, ಎಲ್ಲೂ ಸಣ್ಣಕ್ಕೆ ರೂಟ್ಸ್ ಬರ್ತಾ ಇದೆ. ಇದನ್ನೆಲ್ಲ ಈಗ ರಿಪೋರ್ಟ್ ಮಾಡ್ಬೇಕು. ಈಗ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ಳುವ. ಇದು ಮರಳು, ಈಗ ಅಷ್ಟೇ ಪ್ರಮಾಣದಲ್ಲಿ ಸುಡು ಮಣ್ಣು ತಗೊಂಡಿದ್ದೇನೆ. ಈಗ 3/4 ಕ್ಯಾನ್ ಆಗುವಷ್ಟು ಮಣ್ಣು ತಗೊಂಡಿದ್ದೇನೆ, ಗಾರ್ಡನ್ ಸಾಯಿಲ್. 3/4 ಪ್ರಮಾಣದಷ್ಟು ಕೋಕೋ ಪೀಟ್ ತಗೊಂಡಿದ್ದೇನೆ. ಇದರಲ್ಲಿ ಕೋಕೋ ಪೀಟ್ ಪ್ಲಸ್ ಮರದ ಹುಡಿ ಇದೆ, ಪ್ಲೇನ್ ಕೋಕೋ ಪೀಟ್ ಅಲ್ಲ, ಮಿಕ್ಸ್ ಇದೆ. ಕೋಕೋ ಪೀಟ್ ಪ್ಲಸ್ ಮರದ ಹುಡಿ. ಅಂದ್ರೆ ಕೋಕೋ ಪೀಟ್ ಸ್ವಲ್ಪ ಕಡಿಮೆ ಇತ್ತು, ಬೇಕಾದಷ್ಟು ಇರ್ಲಿಲ್ಲ, ಅದರಿಂದ ಮರದ ಹುಡಿಯನ್ನ ಕೂಡ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈ ಕೋಕೋ ಪೀಟ್ ಅಥವಾ ಮರದ ಹುಡಿ ಹಾಕೋದ್ರಿಂದ ಪಾಟಿಂಗ್ ಮಿಕ್ಸ್ ಉದುರುದುರಾಗಿರ್ತದೆ. ಸಕ್ಯುಲೆಂಟಿಗೆ ಉದುರುದುರಾಗಿರುವ ಪಾಟಿಂಗ್ ಮಿಕ್ಸ್ ಬೇಕು. ಗಟ್ಟಿಯಾಗಿದ್ರೆ ಬೇರು ಚೆನ್ನಾಗಿ ಕೆಳಗೆ ಇಳುವುದಿಲ್ಲ. ಸಕ್ಯುಲೆಂಟ್ ನ ಪಾಟಿಂಗ್ ಮಿಕ್ಸ್ ಯಾವಾಗ್ಲೂ ಉದುರುದುರಾಗಿರ್ಬೇಕು. ಅದೇ ಒಂದು ಬೇರು ಚೆನ್ನಾಗಿ ಮೂವ್ ಆಗುವ ತರ ಇರ್ಬೇಕು. ಹಾಗೆ ಇನ್ನೊಂದು, ನೀರಿನಂಶ ಪಾಟ್ ಅಲ್ಲಿ ನಿಲ್ಲುವ ರೀತಿ ಇರಬಾರ್ದು. ನೀರಿನಂಶ ಇದ್ರೆ ಸಕ್ಯುಲೆಂಟ್ ಕೊಳ್ತು ಹೋಗ್ತದೆ. ಸೊ ನೀರು ಸುಲಭವಾಗಿ ಇಳಿದು ಹೋಗೋ ರೀತಿ ಇರಬೇಕು. ಸಕ್ಯುಲೆಂಟ್ ಪಾಟಿಂಗ್ ಮಿಕ್ಸ್ ಅಲ್ಲಿ ಪರ್ಲೈಟ್ ಅಂತ ಒಂದು ಯೂಸ್ ಮಾಡ್ತಾರೆ. ಅದು ಆನ್ಲೈನ್ ಅಲ್ಲಿ ಅಥವಾ ನರ್ಸರಿಯಲ್ಲಿ ಸಿಗ್ತದೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡ್ಬೋದು. ಈಗ ನನ್ನ ಹತ್ರ ಅದು ಸ್ಟಾಕ್ ಇಲ್ಲ, ಖಾಲಿ ಆಗಿದೆ, ಅದರಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಈಗ ಈ ಪಾಟಿ ಮಿಕ್ಸ್ ಅನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಪಾಟಿ ಮಿಕ್ಸ್ ರೆಡಿ ಮಾಡ್ಕೊಂಡಾಗಿದೆ. ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ. ಉದುರುದುರಾಗಿರುವ ಪಾಟಿ ಮಿಕ್ಸ್. ಪರ್ಲೈಟ್ ಇದ್ರೆ ಹಾಕೊಳ್ಳಿ, ಚೆನ್ನಾಗಿ ಇರ್ತದೆ ಪರ್ಲೈಟ್ ಹಾಕಿದ್ರೆ. ನಾನು ಕೆಲವೊಂದು ಹಳೆ ವೇಸ್ಟ್ ಬಾಟಲ್ಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದರಲ್ಲಿ ಕೆಳಗಡೆ ಹೋಲ್ ಕೂಡ ಮಾಡಿಟ್ಕೊಂಡಿದ್ದೇನೆ. ಇದೆಲ್ಲ ಮೆಡಿಸಿನ್ ಇದ್ದು ಹೋಲ್ ಮಾಡಿದ್ದೇನೆ. ನೋಡಿ, ಇದು ಒಂದು ಸಕ್ಯುಲೆಂಟ್. ಇದನ್ನ ನಾನು ಹ್ಯಾಂಗಿಂಗ್ ಪಾಟ್ ಅಲ್ಲಿ ಹಾಕಿದ್ದೆ. ನಾನೀಗ ಇದನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಬರ್ತದೆ ಇದ್ರಲ್ಲಿ ಹಾಕಿದ್ರೆ. ನೋಡಿ, ಈ ರೀತಿ. ಹಾಗೆ ಸಕ್ಯುಲೆಂಟ್ಸ್ ಅನ್ನ ನೆಡುವಾಗ ಎಲೆಗಳು ಉದುರಿದ್ರೆ ತಲೆಬಿಸಿ ಮಾಡ್ಬೇಕು ಅಂತೇನಿಲ್ಲ, ಅದರಿಂದ ಹೊಸ ಗಿಡ ಪಡಿಬಹುದು. ಇದು ಬಾಡಿ ಹೋಗಿರೋ ಎಲೆ, ಇದರಿಂದ ಹೊಸ ಗಿಡ ಪಡಿಲಿಕ್ಕೆ ಆಗುದಿಲ್ಲ. ನೋಡಿ, ಇದರಲ್ಲಿ ತುಂಬಾ ಎಲೆಗಳಿದೆ. ನಾನು ಇದನ್ನೆಲ್ಲ ತೆಗೆದಿರ್ತೇನೆ, ಇಷ್ಟೊಂದು ಬೇಡ. ಹಾಗೆ ಲೆಂತ್ ಕೂಡ ಕಡಿಮೆ ಮಾಡ್ಕೊಳ್ತೇನೆ. ಓಕೆ, ಈಗ ಇದನ್ನ ನೆಟ್ಕೊಂಡಾಗಿದೆ. ಎಕ್ಸ್ಟ್ರಾ ಎಲೆಗಳನ್ನ ತೆಗೆದು ಇಲ್ಲಿ ಬುಡದಲ್ಲಿಡ್ತೇನೆ.
ಸೊ ಅದರಿಂದ ಹೊಸ ಗಿಡ ಆಗ್ತದೆ. ನೋಡಿ ಬಿದ್ದು ಹೋಗಿರೋ ಎಲೆಗಳು ಇದನ್ನ ಕೂಡ ಇಡ್ತಾ ಹೋಗ್ತೇನೆ. ಎಲೆಗಳನ್ನ ಇದ್ರಲ್ಲೇ ಇಡ್ಬೋದು ಅಥವಾ ಬೇರೆ ಒಂದು ಟ್ರೇ ಅಲ್ಲಿ ಅದು ಮಣ್ಣು ಹಾಕಿ ಎಲೆಗಳನ್ನ ಈ ರೀತಿ ಇಡ್ಬೋದು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಇದನ್ನ ಹ್ಯಾಂಗಿಂಗ್ ಪಾಟ್ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ಒಂದು ಹೋಲ್ ತೆಗ್ದಿದ್ದೇನೆ, ಹಾಗೆ ಇಲ್ಲಿ ಒಂದು ಹೋಲ್ ತೆಗ್ದಿದ್ದೇನೆ. ಸೊ ಇಲ್ಲಿಂದ ಇಲ್ಲಿ ಈ ರೀತಿ ದಾರ ಹಾಕೊಂಡು ಹ್ಯಾಂಗಿಂಗ್ ಪಾಟ್ ಮಾಡ್ಕೊಳ್ಬಹುದು. ಇದು ತುಂಬಾ ಚೆನ್ನಾಗಿ ಬಂದಂತ. ಬಂದಾಯ್ತು. ಈ ರೀತಿ ಬೇರೆ ಬೇರೆ ಗಿಡಗಳನ್ನ ಇದೇ ರೀತಿ ನೆಟ್ಕೊಳ್ಳೋದು. ಇದು ಒಂದು ಹ್ಯಾಂಗಿಂಗ್ ಪ್ಲಾಂಟ್, ಸಕ್ಯುಲೆಂಟ್. ಇದರ ಹೆಸರು ಸ್ಟ್ರಿಂಗ್ ಆಫ್ ಬನಾನಾ. ಸಕ್ಯುಲೆಂಟ್ಸ್ ನ ನೆಡ್ಬೇಕಾದ್ರೆ ಯಾವತ್ತು ಲೀಫ್ ಅನ್ನ ಕವರ್ ಮಾಡಬಾರ್ದು, ಅಂದ್ರೆ ಲೀಫಿನ ಮೇಲೆ ಮಣ್ಣು ಹಾಕಬಾರ್ದು. ಲೀಫ್ ಅನ್ನ ಬೇಕಿದ್ರೆ ಈ ರೀತಿ ಇಡ್ಬೋದು. ಪ್ರೊಪಗೇಟ್ ಮಾಡ್ಲಿಕ್ಕೆ ನಾವು ಇದೇ ರೀತಿ ಇಡೋದು, ಈ ರೀತಿ ಇಡ್ಬೋದು. ಆದ್ರೆ ಹೀಗೆ ಇಟ್ಟು ಇದ್ರ ಮೇಲೆ ಮಣ್ಣು ಹಾಕೋದು ಮಾಡಬಾರ್ದು. ಯಾಕಂದ್ರೆ ಎಲೆ ಕೊಳ್ತಾಗ ಇಲ್ಲಿ ಬೇರೆ ಗಿಡಗಳು ಕೂಡ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ನೋಡಿ ಇಷ್ಟು ಸಕ್ಯುಲೆಂಟ್ಸ್ ಅನ್ನ ಹಾಕಿಟ್ಟಿದ್ದೇನೆ. ಸಕ್ಯುಲೆಂಟ್ಸ್ಗೆ ಪಾಟಿಂಗ್ ಮಿಕ್ಸ್ ಎಷ್ಟು ಇಂಪಾರ್ಟೆಂಟು, ಹಾಗೆ ನೀರು ಹಾಕುವ ಮೆಥಡ್ ಕೂಡ ಇಂಪಾರ್ಟೆಂಟ್. ಹಾಗೆ ಪಾಟಲ್ಲಿ ಕೆಳಗಡೆ ಹೋಲ್ ಇದೆಯಾ ಅಂತ ಹೇಳೋದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರ್ತದೆ. ಯಾಕಂದರೆ ನಾವು ಸಕ್ಯುಲೆಂಟ್ಸ್ಗೆ ನೀರು ಹಾಕಿದ್ದು ಜಾಸ್ತಿ ಆಯಿತು ಅಂತಾದರೂ ಕೂಡ ನೀರು ಇಳಿದು ಹೋಗುವಂತಿರಬೇಕು. ನಾನೀಗ ನೀರು ಜಾಸ್ತಿ ಹಾಕ್ತಿರೋದು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅಂದರೆ ರೀಪಾಟ್ ಮಾಡಿದ ನಂತರ ಫಸ್ಟ್ ಟೈಮ್ ನೀರು ಹಾಕ್ತಾ ಇದ್ದೇನೆ. ಸೊ ಪಾಟಿಂಗ್ ಮಿಕ್ಸ್ ಹೇಗಿದೆ, ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚೇ ನೀರು ಹಾಕಿದ್ದೇನೆ. ಇನ್ನು ನೆಕ್ಸ್ಟಿಂದ ನಾನು ನೀರು ಹಾಕಬೇಕಾದ್ರೆ ಮಣ್ಣು ಕಂಪ್ಲೀಟ್ ಡ್ರೈ ಆಗಿದೆಯಾ ಅಂತ ನೋಡಿಕೊಂಡೆ ನೀರು ಹಾಕ್ತೇನೆ. ಅಥವಾ ಈ ಮಳೆಗಾಲದಲ್ಲಿ ನೀರು ಹಾಕುವ ಅವಶ್ಯಕತೆ ಕೂಡ ಅಷ್ಟೊಂದು ಇರುವುದಿಲ್ಲ. ಯಾಕಂದರೆ ಮಳೆ ಹನಿ ಸೈಡ್ಗೆ ಸ್ವಲ್ಪ ಬರ್ತಾ ಇರ್ತದಲ್ವ, ಅದೇ ಸಾಕಾಗ್ತದೆ. ಸಕ್ಯುಲೆಂಟ್ಸ್ ಎಲ್ಲ ರೀಪಾಟ್ ಮಾಡಿ ಆಗಿದೆ. ಅದನ್ನೆಲ್ಲ ನಾನು ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಕೆಲವೊಂದು ಸಕ್ಯುಲೆಂಟ್ಸ್ನ ಪ್ರೊಪಗೇಷನಿಗೆ ಕೂಡ ಇಟ್ಟಿದ್ದೇನೆ. ಕೆಲವೊಂದು ಗಿಡ ನನ್ನ ಹತ್ರ ಕಡಿಮೆ ಇದೆ, ಹಾಗೆ ಕೆಲವೊಂದು ಇನ್ನೇನು ಸಾಯ್ಲಿಕ್ಕಾಗುವ ಸ್ಟೇಜಲ್ಲಿದೆ. ಸೊ ಪ್ರೊಪಗೇಟ್ ಮಾಡಿ ಇಟ್ಕೊಂಡ್ರೆ ಸೇಫ್ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾನು ಒಂದು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ, ಹಾಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.